ಸರ್ ಯಾವತ್ತೂ ಕೂಡ ನನ್ನ ಪಾರ್ಟಿ ಸರ್. ಯಾಕಂದರೆ ನಾನು ಒಂದು ಸಾರಿ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದೀನಿ ಸರ್. ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಸ್ವಂತ ಪಾರ್ಟಿಯನ್ನು ಕಟ್ಟಿದ್ದೀನಿ ಸರ್. ಆ ಸ್ವಂತ ಪಾರ್ಟಿ ಕಟ್ಟಂಥ ಟೈಮಲ್ಲಿ ಮೊಣಕಾಲ್ಮೂರಲ್ಲಿ ಕೂಡ ಅವತ್ತು ತಿಪ್ಪೇಸ್ವಾಮಿ ಅವರು ಏನಿದ್ರು ನನ್ನ ಪಾರ್ಟಿ BSR ಪಾರ್ಟಿನಿಂದ ಗೆದ್ದಿದ್ದರು ಸರ್. ಅಂದರೆ ನಾನು BJPಯಲ್ಲಿ ಮೊಣಕಾಲ್ಮೂರು ಗೆಲ್ಲಿದ್ದು ಮುಂಚೆನೇ ಅಲ್ಲಿ BSRರಿಂದ ಅಲ್ಲಿ ತಿಪ್ಪೇಸ್ವಾಮಿಯವರು BSR ಪಾರ್ಟಿಯಿಂದ ಗೆದ್ದಿದ್ದರು ಸರ್. ಗೆದ್ದಂಥ ಟೈಮಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಯಾವತ್ತೂ ಕೂಡ ರಾಜ್ಯದ ಜನರು ನನ್ನ ಬಿಟ್ಟು ಕೊಟ್ಟಿಲ್ಲ ಸರ್. ಹಂಗಾಗಿ ಯಾವತ್ತನೇ ಆಗಲಿ ನಾನು ಪಾರ್ಟಿ ಇವತ್ತು ನಾನು BJPಗೆ ನನ್ನ ಒಂದು ಎಪಿಸೋಡನ್ನು ಮುಗಿಸಿ, ಅಂದರೆ ನಾನು BJP ಪಾರ್ಟಿಯಲ್ಲಿದ್ದೆ. ಆ ಪಾರ್ಟಿಯಲ್ಲಿರೋಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂದೇಳಿ ಪುನಃ ಪಕ್ಷ ಕಟ್ಟಿ ಅಷ್ಟೋ ಇಷ್ಟೋ MLA ಗೆಲ್ಲಿಸ್ಕೊಂಡ ನಂತರ ಕೂಡ ಪುನಃ ಪ್ರೈಮ್ ಮಿನಿಸ್ಟರ್ಸ್ ಅವರು 2019ರಲ್ಲಿ ಅವರು ಪ್ರಧಾನಮಂತ್ರಿಗಳಾಗೋಂಥ ಟೈಮಲ್ಲಿ 14ರಲ್ಲಿ ಅವರು ಪ್ರಧಾನಮಂತ್ರಿಗಳಾಗೋಂಥ ಟೈಮಲ್ಲಿ ನಮ್ಮನ್ನೆಲ್ಲರೂ ಕೂಡ ಕರೆದು ಮಾತಾಡಿದಂಥ ಟೈಮಲ್ಲಿ ಅವರು ಗೌರವವನ್ನು ಕೊಟ್ಟು ಈ ದೇಶವನ್ನು ಕಟ್ಟಕ್ಕೆ ಹೊಂಟಿದ್ದಾನೆ ಆ ಮನುಷ್ಯನಿಗೆ ಶಕ್ತಿ ಆಗಬೇಕನ್ನಂತ ಕಾಣಿದೆ. ಆಲ್ರೆಡಿ ನಾನು ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು BJPಯಲ್ಲಿ ಇದ್ದೀನಿ ಸರ್. BJP ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. BJPಗೆ ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರೂ ಕೂಡ ಪಾರ್ಟಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಕಾಂಗ್ರೆಸ್ನವರು ಈ ಒಂದು ನಿಮ್ಮ ಒಳಜಗಳವನ್ನು ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ. ಆದರೆ ನಿನ್ನೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈ ವಿಚಾರವಾಗಿ ಅಂದರೆ ನಿಮ್ಮಿಬ್ಬರ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು. ಚಲುವರಾಯಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ಸರ್, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಿದ್ರು ಅಂತ. ನೋಡಿ ಸರ್, ಇವತ್ತು ಸ್ವಾಗತ ಮಾಡ್ತೀವಿ ಸರ್. ಅಲ್ಲ, ಯಾವತ್ತೂ ಕೂಡ ಯಾರನ್ನು ಕರೀತಾರೆ ಸರ್, ಒಳ್ಳೆಯವರಿದ್ದರೇ ಕರೆಯೋದು. ಭಾಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರೆ, ಹಿಂಗೆ ಮುಖ ತಿರುಗೋಳ ಕಡೆನೇ ಬೈಕೊಂತಿರ್ತಾರೆ. ಇವತ್ತು ರಾಮ್ಲವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ದರೆ ಕೂಡ ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದಂಥ ರಾಮ್ಲವ್ರು ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊತ ಬಂದಿದ್ದಾನೆ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮ್ಲವ್ರು ಬಂದರೆ ಚಲೋ ಆಯಿತು, ರಾಮ್ಲವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನೆ, ಅವರೆಲ್ಲ ಏನು ಕಾಂಗ್ರೆಸ್ ಅವ್ರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ, ಅಭಿಮಾನದಿಂದ ಮಾತಾಡಿದ್ದಾರೆ. ಅಲ್ಲ ಈ ಸರ್ ಏನೋ ಆಫರ್ ಬಂದಿರಲಿ ಹೋಗಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಸ್ತಿ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದ್ದೀವಿ, ನಂತರ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮೋನ್ದಲ್ಲಿದ್ದೀವಿ ನಾವು. ಪಬ್ಲಿಕ್ಕಲ್ಲಿರೋಂಥ ಟೈಮಲ್ಲಿ ಒಬ್ಬೊಬ್ಬರು ಮನಸ್ಸಿನಲ್ಲಿದ್ದಂಥ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಅಲ್ಲ ನಾನು ನೋಡಿ ಸರ್, ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದರೆ ನನ್ನ ಮೈಂಡ್ ಸೆಟಪ್ ಇರಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ BJP ನನ್ನ ಪಾರ್ಟಿ ತಾಯಿ ಇದ್ದಂತೆ. ಆ ಪಾರ್ಟಿಗೆ ಯಾವತ್ತಿದ್ರೂ ಕೂಡ ಸೇವಕನಾಗಿ ಕೆಲಸ ಮಾಡಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮ್ಲವ್ರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡ್ರಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅನ್ಸ್ಕೊಂಡ ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ ನಾನು ಹಿಂಗ ಅಂದ ಹೇಳೋಕ್ಕೋಗಲ್ಲ ಸರ್. ಅವರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಚಲುವರಾಯಸ್ವಾಮಿ ಹಿಡ್ಕೊಂಡು, DK ಶಿವಕುಮಾರ್ ಅವರು ಹಿಡ್ಕೊಂಡು, ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು, ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರೂ ಕೂಡ ರಾಮ್ಲು ಅವರಂದರೆ ಏನು ಗೌರವವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಕೈ ಮುಗಿದು. ಯಾಕಂದರೆ ಅವ್ರಿಗೆ ಯಾವತ್ತಿದ್ರೂ ಕೂಡ ನಮ್ಮ ನಾಯಕರಾದಂಥ ಸದಾನಂದ ಗೌಡರು, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿ ಸಾಹೇಬರು, ನಮ್ಮ ಸಂತೋಷಿಯವರು, ನಮ್ಮ ಸಂಘದ ಎಲ್ಲ ಪ್ರಮುಖರು ಎಲ್ಲರೂ ಕೂಡ ಜೊತೆಲಿ ನಮ್ಮ ಪಾರ್ಟಿಯಲ್ಲಿದ್ದಂಥ ಬೊಮ್ಮಾಯಿ ಸರ್ ಹಿಡ್ಕೊಂಡು, ಅಶೋಕರು ಹಿಡ್ಕೊಂಡು, CT ರವಿ ಹಿಡ್ಕೊಂಡು, ಸದಾನಂದ ಗೌಡರು ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ರಾಮ್ಲು ಅವ್ರ ಪರವಾಗಿ ನಿಂತಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲಂಥ ಒಳ್ಳೆತನಗಳು ಇರೋ ಕಾರಣ ಅವರು ನನ್ನ ಹಿಂದೆ ನಿಂತಾರೆ. ಹಂಗಾಗಿ ಅವ್ರು ಯಾರಿಗೂ ಕೂಡ ನಾನು ಅಸಹ್ಯದಿಂದ ಅವ್ರು ಮಾತಾಡಿದಾರೆ ಹಿಂಗೆ ಹೇಳೋಕೆ ಹೋಗಲ್ಲ ಸರ್. ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೀನಿ. ಸರ್ ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಮತ್ತೆ ನಾನು ಮುಂದಕ್ಕೆ ಅದನ್ನು ಬಳಸೋಕೆ ಹೋಗಲ್ಲ, ಸುತ್ತಿ ಬಳಸಿ ಮಾತಾಡೋಕೆ ವೆರಿ ಕ್ಲಿಯರ್. ಸರ್ ಇವತ್ತು ಇಡೀ ರಾಜ್ಯದಲ್ಲಿ
ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ನೋಡಿರಿ ಸರ್, 2019 ಲೋಕಸಭೆ ಚುನಾವಣೆಗಳು ತೆಗೆದು ನೋಡಿರಿ. 2000 ಲೋಕಸಭಾ 19ರಲ್ಲಿ ಚುನಾವಣೆ ನಡೆದಂಥ ಟೈಮಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಒಂದು ರಾಮ್ಲೋರಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು. ಅವತ್ತು ನಮ್ಮ ಎಲ್ಲ ನಾಯಕರು ಕೂಡ ನನಗೆ ಅಶ್ಯೂರೆನ್ಸ್ ಕೊಟ್ಟರು. ಅಶ್ಯೂರೆನ್ಸ್ ಕೊಟ್ಟಂಥ ಟೈಮಲ್ಲಿ ಕೂಡ 3 ಉಪಮುಖ್ಯಮಂತ್ರಿಗಳು ಮಾಡಿದಂಥ ಟೈಮಲ್ಲಿ ಕೂಡ ರಾಮ್ಲೋರ್ಗೆ ಉಪಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇರ್ತದೋ, ಅವ್ರಿಗೆ ಏನು ಗೌರವ ಸಿಗ್ತದೋ ಆ ಗೌರವಕ್ಕಿಂತ ಜಾಸ್ತಿಯನ್ನು ಕೊಟ್ಕೊತ ಬಂದಾರ. ಮುಂದೆ ಭಗವಂತ ನನಗೆ ಯಾವತ್ತೂ ಕೂಡ ಪಾರ್ಟಿ ಬಿಟ್ಟುಕೊಡಲ್ಲ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ನನಗೆ ಇವತ್ತು ಒಂದು ಕಡೆ ಪಾರ್ಟಿ, ಒಂದು ಕಡೆ ಅಧಿಕಾರ ನೋಡಿದಂಥ ಟೈಮಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡಿದರೆ ಪಾರ್ಟಿ. ಅವರೆಲ್ಲರೂ ಕೂಡ ಇಲ್ಲಿ ನಿಂತಂಥವ್ರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಾರೆ ಸರ್. ಇವತ್ತು ಬಂದಾರೆ ಇರಕಣ ಇವತ್ತು ಅವರೆಲ್ಲರೂ ಸಹಾಯ ಮಾಡಿದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಬಂತು ಈ ರಾಜ್ಯದಲ್ಲಿ. ಎಲ್ಲ ಕೆಳ ಸಮುದಾಯಗಳು, ಮುಂದುವರೆದಂಥ ಸಮುದಾಯಗಳೆಲ್ಲರೂ ಸಹಾಯ ಮಾಡಿದಕ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂತು. ಮುಂದಕ್ಕೂ ಕೂಡ ಭಗವಂತ ಪಾರ್ಟಿ ಇವತ್ತು ನನ್ನೇನು ಗುರುತಿಸಿ ಎಲ್ಲ ಪಾರ್ಟಿಯವರು ಕರಿತಿದ್ದಾರೆ. BJP ಅವರು ಕೂಡ ರಾಮ್ಲು ನೀವು ಒಳ್ಳೆಯವರಂದೇಳಿ ಹೇಳೋಂಥ ಟೈಮಲ್ಲಿ ಆ ಒಳ್ಳೆತನ ನಾನು ಕಳ್ಕೊಳಕ್ಕೆ ರಾಜಕೀಯವಾಗಿ ಬಳಸ್ಕೊಳಕ್ಕಾಗಲ್ಲ ಸರ್. ನಾನು ಯಾವತ್ತಿದ್ರೂ ಕೂಡ ಇವತ್ತು ಅವರು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಕರೀತಾ ಇದ್ದಾರೆ ಸರ್, ಇದೇನು ಮುಚ್ಚಿ ಮರಿ ಇಲ್ಲ. ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಏನೇ ಮಾಡಬೇಕಂದ್ರೆ ನಾನು ಹೇಳ್ತೀನಲ್ಲ ಸರ್, ಏನೇ ಮಾಡಬೇಕಾದ್ರೂ ನಿಮ್ಮನ್ನೆಲ್ಲ ಕೂಡಿಸ್ಕೊಂತೀನಿ ಸರ್. ಅಂಥ ನಿರ್ಧಾರ ಬರಬೇಕಾದ್ರೆ ನಾನು ಒಳಗೊಳಗೆ ಮಾಡೋಂಥನಲ್ಲ ಸರ್. ಯಾವತ್ತಿದ್ರೂ ಕೂಡ ರಾಜಕಾರಣದಾಗಿರ್ಬೋದು, ನನ್ನ ನಿಜ ಜೀವನದಲ್ಲಿ ಆಗಿರ್ಬೋದು ಓಪನ್ ತೆರೆದಿದ್ದಂಥ ಪುಸ್ತಕ ಸರ್. ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ ಸರ್. ಹಾಂ ಸರ್. ಅಲ್ಲ, ನಾನು ಹಂಗಿದ್ದಂಥ ಟೈಮಲ್ಲಿ ತಮಗೆ ತಿಳಿಸ್ತೀನಿ ಸರ್. ತಮ್ಮನ್ನು ಬಿಟ್ಟು ನಾನೇನು ಮಾಡಲ್ಲ ಸರ್. ಎಲ್ಲರೂ ಕೂಡ ನಮ್ಮ ಪಾರ್ಟಿಯವರು, ಅವರೆಲ್ಲರೂ ಕೂಡ ನನ್ನವರು. ನನಗೆ ರಾಮ್ಲೋರ್ ಅಂದ ತಕ್ಷಣ ಅವರು ನೋಡ್ರಿ ಪಾರ್ಟಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರೇನೋ ಒಂದು ತುತ್ತು ಊಟ ಮಾಡ್ತಾ ಇದ್ರೆ ಅವ್ರು ಒಂದು ತುತ್ತಲ್ಲಿ ರಾಮ್ಲೋರ್ ಕೂಡ ಚಲೋ ಇಲ್ಲ ಅಂದರೆ ಒಂದು ತುತ್ತು ಊಟ ನನಗೆ ಕೂಡ ಕೊಡ್ತಾರೆ ರೀ. ಒಂದು ಚಾ ಕುಡಿತಿದ್ರೆ ರಾಮ್ಲು ಬಂದನಪ್ಪ ಅಂದೇಳಿ ಒಂದು ಅರ್ಧ ಚಾ ಕೊಡ್ತಾರೆ. ಅಷ್ಟು ಗೌರವ ಇಟ್ಕೊಂಡು ಸರ್. ಇಲ್ಲ ಸರ್, ನನಗೆ ಇವತ್ತು ಹೈಕಮಾಂಡ್ ಅವರು ಅವರದೇ ಆದಂಥ ಕೆಲಸದ ಒತ್ತಡಗಳಿರುತ್ತೆ. ಈ ದೇಶವನ್ನು ನೋಡಬೇಕಾ, ರಾಮ್ಲು ಒಬ್ಬನೇ ಅಲ್ಲ ಸರ್. ನಮಗೆ ಎಲ್ಲರೂ ಕೂಡ ಸ್ನೇಹಿತರು, ವೆಲ್ ವಿಷರ್ಸು, ಅವರೆಲ್ಲರೂ ಕೂಡ ಪಾಪ ನನಗೋಸ್ಕರವಾಗಿ ಕಾಯವಾಚ ಮನಸ್ಸಿನಿಂದ ನಿಂತಾರೆ ಸರ್. ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು, ಯಾಕಂದರೆ ಅವರು ರಾಮ್ಲರು ಒಂದು ಮಾತಾಡಿದ ತಕ್ಷಣ ಎಲ್ಲರೂ ಕೂಡ ರಾಮ್ಲುಗೆ ಹಿಂಗಾಗೈತೆ ಅಂದು ಎದ್ದು ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಪುನಃ ಹೋಗಿ ತಿಳಿಸಿ ಬರೋಣ. ಇದು ನನ್ನ ಕುಟುಂಬದ ಮೇಲೆ ನಾನು ಯಾವತ್ತನ ಹೋಗ್ಬೋದಲ್ಲ ಸರ್. ಚರ್ಚೆ ಶುರುವಾಗೈತೆ ಆಗಿದೆ ಏನಂದ್ರೆ, ಇಷ್ಟೆಲ್ಲ ಆದಮೇಲೆ ಹೈಕಮಾಂಡ್ಗೂ ಕೂಡ ಶ್ರೀರಾಮುಲು ಅಂತ ನಾಯಕರು BJPಯಲ್ಲಿ ಬಿಟ್ಟು ಹೋಗ್ಬಿಡ್ತಾರ, ಅದು ಹಿನ್ನಡೆ ಆಗುತ್ತೆ ನಮಗೆ ಅಂತ ಒಂಥರ ಆತಂಕಕ್ಕೊಳಗಾಗಿದ್ದಾರೆ ಸರ್. ನಾನು ಯಾವತ್ತೂ ಕೂಡ ರಾಜಕೀಯ ಜೀವನದಲ್ಲಿ ನಾನು ದೊಡ್ಡವನು ಅನ್ಸ್ಕೊಂಡಂತನಲ್ಲ ಸರ್. ನಾನು ರಾಜಕಾರಣದಲ್ಲಿ ಭಾಳಷ್ಟು ಎಲೆಮರಿ ಕಾಯ್ತಾರೆ ನನ್ನ ಕೆಲಸ ಮಾಡೋನು ಸರ್. ನಾನು ಹೇಳ್ತೀನಲ್ಲ ಸರ್, ಎಲ್ಲ ಸೇವೆಗಳಿಂದ ಅಳಿಲು ಸೇವೆ ಮಾಡೋಂಥ ವ್ಯಕ್ತಿ ಸರ್. ಪಾರ್ಟಿಯಲ್ಲಿ ರಾಮ್ಲೋರು ಈ ದೇಶದಲ್ಲಿ 120 ಕೋಟಿ ಜನಸಂಖ್ಯೆಯಲ್ಲಿ ರಾಮ್ಲು ಕೂಡ ಒಬ್ಬ ಕಾರ್ಯಕರ್ತ ಸರ್. ಇವತ್ತು ರಾಮ್ಲೋರು ಕರ್ನಾಟಕದಲ್ಲಿ ಕೂಡ 6 ಕೋಟಿ ಜನಸಂಖ್ಯೆಯಲ್ಲಿ ರಾಮ್ಲು ಕೂಡ ಒಬ್ಬ ಕಾರ್ಯಕರ್ತ ಸರ್. ನಾನು ಯಾವತ್ತೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಫೀಲ್ ಆಗ್ತೀನಿ, ಲೀಡರ್ ಆಗಿ ಫೀಲ್ ಆಗಲ್ಲ ಸರ್. ನನಗೆ ಇವತ್ತು ಏನಿಲ್ಲಿದ್ರು ಕೂಡ ಪಾರ್ಟಿ ನನಗೆ ಎಷ್ಟು ಅವಕಾಶಗಳು ಮಾಡಿಕೊಟ್ಟಿದೆ ಸರ್. ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಒಬ್ಬ ಲೀಡರ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್. ಒಬ್ಬ ವರ್ಕರ್ ಸರ್. ಯಾವತ್ತು ಕೂಡ ಸರ್ ನೋಡಿ ಸರ್, ಇವತ್ತು ಒಂದು ಸಾರಿ ಎಮೋಷ್ನಲ್ ಆಗಿ ತಾಯಿ ಅಂದಿದ್ವಿ ಸರ್. ಆ ತಾಯಿ ಅಂದಂಥ ಟೈಮಲ್ಲಿ ತಾಯಿನ ಎಲ್ಲಿಗೆ ಹೋಲಿಸ್ತೀವಿ ನಾವು? ಪಾರ್ಟಿಗೆ ಹೋಲಿಸ್ತೀವಿ ಸರ್. ಆ ತಾಯಿ ಪಾರ್ಟಿಗೆ ಹೋಲಿಸಿದಂಥ ತಾಯಿಯನ್ನು ನಾವು ಅಂದ ಮೇಲೆ ಅದಕ್ಕೆ ಸಮಾನವಾದಂಥ ಶಬ್ದ ಯಾವುದೂ ಇಲ್ಲ ಸರ್. ಅದು ಎಷ್ಟೇ ಮಾಡಿದರೂ ತಾಯಿನೇ, ಪಾರ್ಟಿನೇ, ಕಾರ್ಯಕರ್ತರಾಗಿರೋ ಕಾರಣ ಪಾರ್ಟಿ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಬೇಕಾದಂಥ ವಿಶಾಲವಾದಂಥ ಭಾರತ. ಇದು ಭಾರತದಲ್ಲಿ ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮೀಯ ಜನರು ಜಾತ್ಯತೀತವಾಗಿ ಕಟ್ಟಿರೋಂಥ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋಂಥ ಭಾವದಿಂದ ರಾಜಕಾರಣ ಮಾಡ್ತಾಯಿದ್ದೀನಿ. ಹಂಗಾಗಿ ಏನೇ ಇದ್ರೂ ಕೂಡ ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ.